ಓಂ ಶಾಂತಿ. ಇಂದಿನ ದಿನಾಂಕ 20/1/2025. ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಜ್ಞಾನದ ಧಾರಣೆಯ ಜೊತೆಗೆ ಸತ್ಯಯುಗಿ ರಾಜ್ಯ ಭಾಗ್ಯಕ್ಕಾಗಿ ನೆನಪು ಮತ್ತು ಪವಿತ್ರತೆಯ ಬಲವನ್ನು ಜಮಾ ಮಾಡಿಕೊಳ್ಳಿ. ಪ್ರಶ್ನೆ: ಈಗ ನೀವು ಮಕ್ಕಳ ಪುರುಷಾರ್ಥದ ಲಕ್ಷ್ಯವು ಏನಾಗಿರಬೇಕು? ಉತ್ತರ: ಸದಾ ಖುಷಿಯಲ್ಲಿರುವುದು, ಬಹಳ ಮಧುರರಾಗುವುದು, ಎಲ್ಲರನ್ನೂ ಪ್ರೀತಿಯಿಂದ ನಡೆಸುವುದು, ಇದೇ ನಿಮ್ಮ ಪುರುಷಾರ್ಥದ ಲಕ್ಷ್ಯವಾಗಿದೆ. ಇದರಿಂದ ನೀವು ಸರ್ವಗುಣ ಸಂಪನ್ನ ಸೋಲಾಕಲ ಸಂಪೂರ್ಣರಾಗುತ್ತೀರಿ. ಪ್ರಶ್ನೆ: ಯಾರ ಕರ್ಮವು ಶ್ರೇಷ್ಠವಾಗಿದೆಯೋ ಅವರ ಲಕ್ಷಣಗಳೇನಾಗಿರುತ್ತವೆ? ಉತ್ತರ: ಅವರ ಮೂಲಕ ಯಾರಿಗೂ ದುಃಖವಾಗುವುದಿಲ್ಲ. ಹೇಗೆ ತಂದೆಯು ದುಃಖಹರ್ತ ಸುಖಕರ್ತನಾಗಿದ್ದಾರೆ, ಹಾಗೆಯೇ ಶ್ರೇಷ್ಠ ಕರ್ಮವನ್ನು ಮಾಡುವಂತವರೂ ಸಹ ದುಃಖಹರ್ತ ಸುಖಕರ್ತನಾಗಿರುತ್ತಾರೆ. ಗೀತೆ: ಆಕಾಶ ಸಿಂಹಾಸನವನ್ನು ಬಿಟ್ಟು ಬಾ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮೀಯ ಮಕ್ಕಳು, ಗೀತೆಯನ್ನು ಕೇಳಿದ್ದೀರಿ. ಮಧುರಾತಿ ಮಧುರ ಆತ್ಮೀಯ ಮಕ್ಕಳೇ ಎಂದು ಯಾರು ಹೇಳಿದರು? ಇಬ್ಬರು ತಂದೆಯರು ಹೇಳಿದರು. ನಿರಾಕಾರನೂ ಸಹ ಹೇಳಿದರು, ಸಾಕಾರನೂ ಹೇಳಿದರು. ಆದ್ದರಿಂದ ಇವರಿಗೆ ತಂದೆ ಅಥವಾ ಅಣ್ಣ ಹೇಳುತ್ತಾರೆ. ಅಣ್ಣ ಸಾಕಾರಿಯಾಗಿದ್ದಾರೆ. ಈ ಹಾಡು ಭಕ್ತಿ ಮಾರ್ಗದ್ದಾಗಿದೆ. ಮಕ್ಕಳಿಗೆ ತಿಳಿದಿದೆ, ತಂದೆಯು ಬಂದು ಇಡೀ ಸೃಷ್ಟಿ ಚಕ್ರದ ಜ್ಞಾನವನ್ನು ಬುದ್ಧಿಯಲ್ಲಿ ಕೂಡಿಸಿದರು. ನೀವು ಮಕ್ಕಳ ಬುದ್ಧಿಯಲ್ಲಿ ನಾವು ಹೇಗೆ 84 ಜನ್ಮಗಳನ್ನು ಪೂರ್ಣ ಮಾಡಿದೆವೋ, ಈಗ ನಾಟಕವು ಪೂರ್ಣವಾಗುತ್ತಿದೆ ಎಂಬುದಿದೆ. ನಾವೀಗ ಯೋಗ ಅಥವಾ ನೆನಪಿನಿಂದ ಪಾವನರಾಗಬೇಕು. ನೆನಪು ಮತ್ತು ಜ್ಞಾನ ಇದು ಪ್ರತಿಯೊಂದು ಮಾತಿನಲ್ಲಿ ನಡೆಯುತ್ತದೆ. ಬ್ಯಾರಿಸ್ಟರ್ ಅನ್ನು ಅವರು ನೆನಪು ಮಾಡುತ್ತಾರೆ, ಅವರಿಂದಲೇ ಜ್ಞಾನವನ್ನು ಪಡೆಯುತ್ತಾರೆ. ಇದಕ್ಕೂ ಸಹ ಯೋಗ ಅಥವಾ ಜ್ಞಾನದ ಬಲವೆಂದು ಹೇಳಲಾಗುತ್ತದೆ. ಇಲ್ಲಂತೂ ಹೊಸ ಮಾತಾಗಿದೆ. ಆ ಜ್ಞಾನ ಮತ್ತು ಯೋಗದಿಂದ ಹದ್ದಿನ ಶಕ್ತಿಯೂ ಸಿಗುತ್ತದೆ. ಈ ಜ್ಞಾನ ಮತ್ತು ಯೋಗದಿಂದ ಬೇಹದ್ದಿನ ಶಕ್ತಿಯೂ ಸಿಗುತ್ತದೆ, ಏಕೆಂದರೆ ಸರ್ವಶಕ್ತಿವಂತನ ಶಕ್ತಿ ಇದೆ. ನಾನು ಜ್ಞಾನ ಸಾಗರನಾಗಿದ್ದೇನೆಂದು ತಂದೆಯು ತಿಳಿಸುತ್ತಾರೆ. ನೀವು ಮಕ್ಕಳೀಗ ಸೃಷ್ಟಿ ಚಕ್ರವನ್ನು ತಿಳಿದುಕೊಂಡಿದ್ದೀರಿ. ಮೂಲವತನ, ಸೂಕ್ಷ್ಮವತನ ಎಲ್ಲವೂ ನೆನಪಿದೆ. ಯಾವ ಜ್ಞಾನವು ತಂದೆಯಲ್ಲಿದೆಯೋ ಅದು ಸಹ ದೊರೆತಿದೆ. ಅಂದಾಗ ಜ್ಞಾನವನ್ನೇ ಧಾರಣೆ ಮಾಡಿ ಮತ್ತು ರಾಜ್ಯವನ್ನು ಪಡೆಯಲು ತಂದೆಯು ಮಕ್ಕಳಿಗೆ ಯೋಗ ಮತ್ತು ಪವಿತ್ರತೆಯನ್ನು ಕಲಿಸುತ್ತಾರೆ. ನೀವು ಪವಿತ್ರರೂ ಸಹ ಆಗುತ್ತೀರಿ. ತಂದೆಯಿಂದ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಿ. ತಂದೆಯು ತನಗಿಂತಲೂ ಹೆಚ್ಚು ಸ್ಥಾನಮಾನವನ್ನು ನೀಡುತ್ತಾರೆ. ನೀವು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಸ್ಥಾನಮಾನಗಳನ್ನು ಕಳೆದುಕೊಂಡು ಬಿಡುತ್ತೀರಿ. ನೀವು ಮಕ್ಕಳಿಗೆ ಈಗ ಸ್ಥಾನಮಾನವು ಸಿಕ್ಕಿದೆ. ಶ್ರೇಷ್ಠಾತಿ ಶ್ರೇಷ್ಠರಾಗುವ ಜ್ಞಾನವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮೂಲಕ ಸಿಗುತ್ತದೆ. ನಾವು ಬಾಪ್ ದಾದಾರವರ ಮನೆಯಲ್ಲಿ ಕುಳಿತಿದ್ದೇವೆಂದು ಮಕ್ಕಳು ತಿಳಿದುಕೊಂಡಿದ್ದೀರಿ. ಈ ದಾದಾ ಬ್ರಹ್ಮ ತಾಯಿಯೂ ಸಹ ಆಗಿದ್ದಾರೆ. ಆ ತಂದೆಯೂ ಬೇರೆ, ಇವರು ತಾಯಿಯೂ ಸಹ ಆಗಿದ್ದಾರೆ. ಆದರೆ ಇವರು ಪುರುಷನ ಶರೀರವಾಗುವ ಕಾರಣ ಮತ್ತೆ ತಾಯಿಯನ್ನು ನಿಮಿತ್ತ ಮಾಡಲಾಗುತ್ತದೆ. ಅವರನ್ನೂ ಸಹ ದತ್ತು ಮಾಡಲಾಗುತ್ತದೆ. ಇದರಿಂದ ಇವರ ಬ್ರಹ್ಮ ಮೂಲಕ ರಚನೆಯನ್ನು ದತ್ತು ಮಾಡಿಕೊಳ್ಳಲಾಗುತ್ತದೆ. ತಂದೆಯು ಮಕ್ಕಳನ್ನು ಆಸ್ತಿಯನ್ನು ಕೊಡುವುದಕ್ಕಾಗಿ
ಎಂಬುದಾಗಿ ದತ್ತು ಮಾಡಿಕೊಳ್ಳುತ್ತಾರೆ. ಬ್ರಹ್ಮರವರನ್ನು ದತ್ತು ಮಾಡಿಕೊಂಡಿದ್ದಾರೆ. ಪ್ರವೇಶ ಮಾಡುವುದು ಅಥವಾ ದತ್ತು ಮಾಡಿಕೊಳ್ಳುವುದು ಒಂದೇ ಆಗಿದೆ. ಮಕ್ಕಳು ತಿಳಿಸಿಕೊಡುತ್ತಾರೆ. ನಂಬರ್ ವಾರ್ ಪುರುಷಾರ್ಥದನುಸಾರ ಎಲ್ಲರಿಗೂ ಇದನ್ನೇ ತಿಳಿಸಿಕೊಡಬೇಕು. ನಾವು ನಮ್ಮ ಪರಮಪಿತ ಪರಮಾತ್ಮನ ಶ್ರೀಮತದಂತೆ ಈ ಭಾರತವನ್ನು ಮತ್ತೆ ಶ್ರೇಷ್ಠಾತಿ ಶ್ರೇಷ್ಠವನ್ನಾಗಿ ಮಾಡುತ್ತೇವೆ ಅಂದಾಗ ನಾವು ಸಹ ಅಂತವರಾಗಬೇಕು. ನಾನು ಶ್ರೇಷ್ಠನಾಗಿದ್ದೇನೆಯೇ ಎಂದು ನೋಡಿಕೊಳ್ಳಬೇಕು. ಯಾವುದಾದರೂ ಭ್ರಷ್ಟಾಚಾರದ ಕೆಲಸ ಮಾಡಿ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ತಾನೆ. ತಂದೆಯು ಬಂದಿರುವುದೇ ತಾವು ಮಕ್ಕಳನ್ನು ಸುಖಿಗಳನ್ನಾಗಿ ಮಾಡಲು ಅಂದಾಗ ನೀವು ಸಹ ಎಲ್ಲರಿಗೂ ಸುಖ ಕೊಡಬೇಕು. ತಂದೆಯು ಯಾರಿಗೂ ದುಃಖವನ್ನು ಕೊಡಲು ಸಾಧ್ಯವಿಲ್ಲ. ಅವರ ಹೆಸರೇ ಆಗಿದೆ ದುಃಖಹರ್ತ ಸುಖಕರ್ತನೆಂದು. ಮಕ್ಕಳು ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು. ಮನಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡುತ್ತಿಲ್ಲವೇ? ಶಿವ ತಂದೆಯು ಎಂದೂ ಯಾರಿಗೂ ದುಃಖ ಕೊಡುವುದಿಲ್ಲ. ನಾನು ಕಲ್ಪ ಕಲ್ಪ ನೀವು ಮಕ್ಕಳಿಗೆ ಈ ಬೇಹದ್ದಿನ ಕಥೆಯನ್ನು ತಿಳಿಸಿಕೊಡುತ್ತೇನೆಂದು ತಂದೆಯು ತಿಳಿಸುತ್ತಾರೆ. ಈಗ ತಮ್ಮ ಬುದ್ಧಿಯಲ್ಲಿ ನಾವು ನಮ್ಮ ಮನೆಗೆ ಹೋಗುತ್ತೇವೆ, ನಂತರ ಹೊಸ ಜಗತ್ತಿನಲ್ಲಿ ಬರುತ್ತೇವೆ ಎಂಬುದಿದೆ. ಈಗ ವಿದ್ಯೆಯ ಅನುಸಾರ ಅಂತ್ಯದಲ್ಲಿ ತಾವು ವರ್ಗಾಯಿಸಲ್ಪಡುತ್ತೀರಿ. ಹಿಂತಿರುಗಿ ಮನೆಗೆ ಹೋಗಿ ನಂತರ ನಂಬರ್ ವಾರ್ ಪಾತ್ರವನ್ನಭಿನಯಿಸಲು ಬರುತ್ತೀರಿ. ಈ ರಾಜಧಾನಿಯು ಸ್ಥಾಪನೆಯಾಗುತ್ತಾ ಇದೆ. ಈಗ ಯಾರು ಪುರುಷಾರ್ಥ ಮಾಡುತ್ತಾರೆಯೋ ಅದೇ ಪುರುಷಾರ್ಥ ಕಲ್ಪ ಕಲ್ಪವೂ ನಿಮ್ಮದು ಸಿದ್ಧವಾಗುತ್ತದೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ. ಇದನ್ನು ಮತ್ತೆ ಮತ್ತೆ ಎಲ್ಲರ ಬುದ್ಧಿಯಲ್ಲಿ ಕೂರಿಸಬೇಕು. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಂದೆಯನ್ನು ಬಿಟ್ಟು ಯಾರೂ ಸಹ ತಿಳಿದುಕೊಂಡಿಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಹೆಸರನ್ನೇ ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ. ತ್ರಿಮೂರ್ತಿ ಎಂದು ಹೆಸರಿದೆ. ತ್ರಿಮೂರ್ತಿ ಮಾರ್ಗವೂ ಸಹ ಇದೆ. ತ್ರಿಮೂರ್ತಿ ಭವನವೂ ಸಹ ಇದೆ. ತ್ರಿಮೂರ್ತಿ ಎಂದು ಬ್ರಹ್ಮ ವಿಷ್ಣು ಶಂಕರರಿಗೆ ಹೇಳಲಾಗುತ್ತದೆ. ಈ ಮೂವರ ರಚಯಿತ ಶಿವ ತಂದೆಯಾಗಿದ್ದಾರೆ. ಆದರೆ ಅವರ ಮೂಲ ಹೆಸರನ್ನೇ ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ಶಿವ ತಂದೆ ನಂತರ ತ್ರಿಮೂರ್ತಿಗಳೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಶಿವ ತಂದೆಯಿಂದ ನಾವು ಮಕ್ಕಳು ಆ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ತಂದೆ ಮತ್ತು ತಂದೆಯ ಜ್ಞಾನ ಮತ್ತು ಆಸ್ತಿ ಇವೆರಡರ ಸ್ಮೃತಿ ಇದ್ದಿದ್ದೇ ಆದರೆ ಸದಾಕಾಲ ಹರ್ಷಿತರಾಗಿರುತ್ತೀರಿ. ತಂದೆಯ ನೆನಪಿನಲ್ಲಿದ್ದು ನೀವು ಯಾರಿಗಾದರೂ ಜ್ಞಾನದ ಬಾಣವನ್ನು ಬಿಡುತ್ತೀರೆಂದರೆ ಒಳ್ಳೆಯ ಪ್ರಭಾವ ಬೀರುತ್ತದೆ. ಅದರಲ್ಲಿ ಶಕ್ತಿಯೂ ಬರುತ್ತಾ ಹೋಗುತ್ತದೆ. ನೆನಪಿನ ಯಾತ್ರೆಯಿಂದಲೇ ಶಕ್ತಿಯೂ ಬರುತ್ತದೆ. ಈಗ ಶಕ್ತಿಯು ಗುಪ್ತವಾಗಿದೆ, ಏಕೆಂದರೆ ಆತ್ಮವು ಪತಿತ ತಮೋ ಪ್ರಧಾನವಾಗಿ ಬಿಟ್ಟಿದೆ. ನಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕೆಂಬ ಮೂಲ ಚಿಂತೆ ಇರಬೇಕು. ಮನ್ಮನಾಭವದ ಅರ್ಥವೂ ಸಹ ಇದೇ ಆಗಿದೆ. ಗೀತೆಯನ್ನು ಯಾರು ಓದುತ್ತಾರೆಯೋ ಅವರನ್ನು ಕೇಳಬೇಕು. ಮನ್ಮನಾಭವದ ಅರ್ಥವೇನು? ನನ್ನನ್ನು ನೆನಪು ಮಾಡಿದ್ದೇ ಆದರೆ ಆಸ್ತಿಯು ಸಿಗುತ್ತದೆ ಎಂದು ಯಾರು ಹೇಳಿದರು? ಹೊಸ ಪ್ರಪಂಚದ ಸ್ಥಾಪನೆಯನ್ನು ಕೃಷ್ಣನೇನು ಮಾಡುವುದಿಲ್ಲ. ಅವನು ರಾಜಕುಮಾರನಾಗಿದ್ದಾನೆ. ಬ್ರಹ್ಮರವರ ಮೂಲಕ ಸ್ಥಾಪನೆಯೆಂದು ಗಾಯನವಿದೆ. ಈಗ ಕರ್ತವ್ಯವನ್ನು ಮಾಡಿಸುವಂತವರು ಯಾರು? ಇದನ್ನು ಮರೆತು ಬಿಟ್ಟಿದ್ದಾರೆ. ಅದಕ್ಕಾಗಿ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ. ಬ್ರಹ್ಮ ವಿಷ್ಣು ಶಂಕರ ಎಲ್ಲರಲ್ಲಿಯೂ ಅವರೇ ಇದ್ದಾರೆಂದು ಹೇಳುತ್ತಾರೆ. ಇದಕ್ಕೆ
ಅಜ್ಞಾನವೆಂದು ಕರೆಯಲಾಗುತ್ತದೆ. ನಿಮಗೆ ಪಂಚವಿಕಾರ ರೂಪಿ ರಾವಣನು ನಿಮ್ಮನ್ನು ಎಷ್ಟೊಂದು ತಿಳುವಳಿಕೆ ಹೀನರನ್ನಾಗಿ ಮಾಡಿದ್ದಾನೆಂದು ತಂದೆಯು ಹೇಳುತ್ತಾರೆ. ನಾವು ಸಹ ಮೊದಲು ಹೀಗೆಯೇ ಇದ್ದೆವು. ಮೊದಲು ಉತ್ತಮರಿಗಿಂತ ಉತ್ತಮರು ನಾವೇ ಆಗಿದ್ದೆವು. ನಂತರ ಕೆಳಗಿಳಿಯುತ್ತಾ ಮಹಾನ್ ಪತಿತರಾದೆವು. ಶಾಸ್ತ್ರದಲ್ಲಿ ರಾಮ ಭಗವಂತ ಕಪಿ ಸೈನ್ಯವನ್ನು ಕಟ್ಟಿದನೆಂದು ತೋರಿಸುತ್ತಾರೆ. ಇದು ಸಹ ಸರಿಯಾಗಿದೆ. ನಾವು ಮೊದಲು ಕಪಿಯ ಸಮಾನರಾಗಿದ್ದೆವೆಂಬುದು ನಿಮಗೆ ತಿಳಿದಿದೆ. ಇದು ಭ್ರಷ್ಟಾಚಾರಿ ಪ್ರಪಂಚವಾಗಿದೆ ಎಂಬುದು ಈಗ ಅನುಭೂತಿಯಾಗುತ್ತಿದೆ. ಒಬ್ಬರಿಗೊಬ್ಬರು ನಿಂದನೆಯನ್ನು ಮಾಡುತ್ತಾ ಮುಳ್ಳನ್ನು ಚುಚ್ಚುತ್ತಿರುತ್ತಾರೆ. ಇದು ಮುಳ್ಳಿನ ಕಾಡಾಗಿದೆ. ಅದು ಹೂದೋಟವಾಗಿದೆ. ಕಾಡು ಬಹಳ ದೊಡ್ಡದಾಗಿರುತ್ತದೆ. ಹೂದೋಟವು ಬಹಳ ಚಿಕ್ಕದಾಗಿರುತ್ತದೆ. ಇದು ದೊಡ್ಡದಿರುವುದಿಲ್ಲ. ಈ ಸಮಯದಲ್ಲಿ ಇದು ಬಹಳ ದೊಡ್ಡ ಮುಳ್ಳಿನ ಕಾಡಾಗಿದೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ. ಸತ್ಯಯುಗದಲ್ಲಿ ಹೂದೋಟವು ಎಷ್ಟು ಚಿಕ್ಕದಾಗಿರುತ್ತದೆ. ಇವೆಲ್ಲ ಮಾತುಗಳನ್ನು ನೀವು ಮಕ್ಕಳು ಸಹ ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿದುಕೊಂಡಿದ್ದೀರಿ. ಯಾರಲ್ಲಿ ಜ್ಞಾನ ಯೋಗವಿಲ್ಲ, ಸೇವೆಯನ್ನು ಸಹ ಮಾಡುವುದಿಲ್ಲ, ಅಂಥವರಿಗೆ ಆಂತರಿಕ ಖುಷಿಯಲ್ಲಿರಲು ಸಾಧ್ಯವಿಲ್ಲ. ದಾನ ಮಾಡುವುದರಿಂದ ಮನುಷ್ಯರಿಗೆ ಖುಷಿಯಾಗುತ್ತದೆ. ಇವರು ಹಿಂದಿನ ಜನ್ಮದಲ್ಲಿ ದಾನ ಪುಣ್ಯವನ್ನು ಮಾಡಿದ್ದಾರೆ. ಅದಕ್ಕಾಗಿ ಎಷ್ಟು ಒಳ್ಳೆಯ ಜನ್ಮವನ್ನು ಪಡೆದುಕೊಂಡಿದ್ದಾರೆಂದು ತಿಳಿಯುತ್ತಾರೆ. ಕೆಲವರು ಭಕ್ತರಾಗಿರುತ್ತಾರೆ. ಅವರು ನಾವು ಒಳ್ಳೆಯ ಭಕ್ತರ ಮನೆಯಲ್ಲಿ ಹೋಗಿ ಜನ್ಮ ಪಡೆಯುತ್ತೇವೆ ಎಂದು ತಿಳಿದುಕೊಳ್ಳುತ್ತಾರೆ. ಒಳ್ಳೆಯ ಕರ್ಮದ ಫಲವೂ ಸಹ ಒಳ್ಳೆಯದೇ ಸಿಗುತ್ತದೆ. ತಂದೆಯು ಕುಳಿತು ಕರ್ಮ, ಅಕರ್ಮ, ವಿಕರ್ಮದ ಗತಿಯನ್ನು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ. ಜಗತ್ತು ಈ ಎಲ್ಲ ಮಾತುಗಳನ್ನು ತಿಳಿದುಕೊಂಡಿಲ್ಲ. ಈಗ ರಾವಣನ ರಾಜ್ಯವಿರುವ ಕಾರಣ ಮನುಷ್ಯರ ಜನ್ಮವು ವಿಕಾರದಿಂದಲೇ ಆಗುತ್ತದೆ ಎಂಬುದು ನಿಮಗೆ ತಿಳಿದಿದೆ. ಪತಿತರಂತೂ ಆಗಲೇಬೇಕಾಗಿದೆ. 5 ವಿಕಾರಗಳು ಎಲ್ಲರಲ್ಲಿಯೂ ಪ್ರವೇಶವಾಗಿದೆ. ಬಲೆ ದಾನ ಪುಣ್ಯವನ್ನು ಮಾಡುತ್ತಾರೆ. ಅಲ್ಪ ಕಾಲಕ್ಕಾಗಿ ಅದರ ಫಲವೂ ಸಿಗುತ್ತದೆ. ಆದರೂ ಸಹ ಪಾಪವನ್ನೇ ಮಾಡುತ್ತಿರುತ್ತಾರೆ. ರಾವಣ ರಾಜ್ಯದಲ್ಲಿ ಯಾವುದೇ ಕೊಡುವ ತೆಗೆದುಕೊಳ್ಳುವುದಿದೆ. ಅದೆಲ್ಲವೂ ಪಾಪದಿಂದ ಕೂಡಿದೆ. ದೇವತೆಗಳ ಮುಂದೆ ಎಷ್ಟೊಂದು ಸ್ವಚ್ಛತೆಯಿಂದ ಭೋಗವನ್ನಿಡುತ್ತಾರೆ. ಸ್ವಚ್ಛರಾಗಿ ಬರುತ್ತಾರೆ. ಆದರೆ ಏನನ್ನೂ ತಿಳಿದುಕೊಂಡಿಲ್ಲ. ಬೇಹದ್ದಿನ ತಂದೆಯನ್ನು ಎಷ್ಟೆಲ್ಲ ನಿಂದನೆ ಮಾಡಿದ್ದಾರೆ. ನಾವು ಇದನ್ನು ಮಹಿಮೆ ಮಾಡುತ್ತಿದ್ದೇವೆಂದು ತಿಳಿದುಕೊಂಡಿದ್ದಾರೆ. ಈಶ್ವರ ಸರ್ವವ್ಯಾಪಿ, ಸರ್ವಶಕ್ತಿವಂತನೆಂದು ಮಹಿಮೆ ಮಾಡುತ್ತಾರೆ. ಆದರೆ ಇದೆಲ್ಲವೂ ಇವರ ಉಲ್ಟಾ ಮತವಾಗಿದೆ ಎಂದು ತಂದೆಯು ಹೇಳುತ್ತಾರೆ. ನೀವು ಮೊಟ್ಟ ಮೊದಲು ತಂದೆಯ ಮಹಿಮೆಯನ್ನು ತಿಳಿಸುತ್ತೀರಿ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಒಬ್ಬರೇ ಆಗಿದ್ದಾರೆ. ನಾವು ಅವರನ್ನೇ ನೆನಪು ಮಾಡುತ್ತೇವೆ. ರಾಜಯೋಗದ ಗುರಿ ಧ್ಯೇಯವು ಎದುರಿನಲ್ಲಿದೆ. ಈ ರಾಜಯೋಗವನ್ನು ತಂದೆಯೇ ಕಲಿಸುತ್ತಾರೆ. ಕೃಷ್ಣನಿಗೆ ತಂದೆ ಎಂದು ಹೇಳುವುದಿಲ್ಲ. ಅವನು ಮಗುವಾಗಿದ್ದಾನೆ. ಶಿವನಿಗೆ ತಂದೆ ಎಂದು ಕರೆಯಲಾಗುತ್ತದೆ. ಅವರಿಗೆ ತನ್ನದೇ ಆದ ಶರೀರವಿಲ್ಲ. ನಾನು ಇದನ್ನು ಲೋನ್ ಆಗಿ ತೆಗೆದುಕೊಳ್ಳುತ್ತೇನೆ. ಆದ್ದರಿಂದ ಇವರಿಗೆ ಬಾಪ್ ದಾದಾ ಎಂದು ಕರೆಯಲಾಗುತ್ತದೆ. ಅವರು ಶ್ರೇಷ್ಠಾತಿ ಶ್ರೇಷ್ಠ ನಿರಾಕಾರ ತಂದೆಯಾಗಿದ್ದಾರೆ. ರಚನೆಗೆ ರಚನೆಯಿಂದ ಆಸ್ತಿಯು ಸಿಗಲು ಸಾಧ್ಯವಿಲ್ಲ. ಲೌಕಿಕ ಸಂಬಂಧದಲ್ಲಿ ಮಕ್ಕಳಿಗೆ ತಂದೆಯಿಂದ ಆಸ್ತಿಯು ಸಿಗುತ್ತದೆ. ಮಗಳಿಗೆ ಸಿಗಲು ಸಾಧ್ಯವಿಲ್ಲ. ಈಗ ತಂದೆಯು ತಿಳಿಸಿದ್ದಾರೆ, ನೀವಾತ್ಮಗಳು ನಮ್ಮ ಮಕ್ಕಳಾಗಿದ್ದೀರಿ. ಪ್ರಜಾಪಿತ ಬ್ರಹ್ಮರವರ ಮಕ್ಕಳು ಆಗಿದ್ದೀರಿ. ಬ್ರಹ್ಮರವರಿಂದ ಆಸ್ತಿಯೂ ಸಿಗುವುದಿಲ್ಲ. ತಂದೆಯ ಮಕ್ಕಳಾಗುವುದರಿಂದಲೇ ಆಸ್ತಿಯು ಸಿಗಲು ಸಾಧ್ಯವಿದೆ.
ಆಗಿದೆ. ಆ ತಂದೆಯು ತಾವು ಮಕ್ಕಳ ಸನ್ಮುಖದಲ್ಲಿ ಕುಳಿತು ತಿಳಿಸಿಕೊಡುತ್ತಾರೆ. ಇವರದ್ದು ಯಾವುದೇ ಶಾಸ್ತ್ರವಿರಲು ಸಾಧ್ಯವಿಲ್ಲ. ಬಲೆ ನೀವು ಬರೆಯುತ್ತೀರಿ, ಸಾಹಿತ್ಯವನ್ನು ಮುದ್ರಿಸುತ್ತೀರಿ, ಆದರೂ ಸಹ ಶಿಕ್ಷಕರಿಲ್ಲದೆ ಯಾರೂ ಸಹ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಶಿಕ್ಷಕರಿಲ್ಲದೆ ಪುಸ್ತಕದಿಂದ ಯಾರೂ ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನೀವು ಆತ್ಮೀಯ ಶಿಕ್ಷಕರಾಗಿದ್ದೀರಿ. ತಂದೆಯು ಬೀಜರೂಪನಾಗಿದ್ದಾರೆ. ಅವರ ಬಳಿ ಇಡೀ ವೃಕ್ಷದ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. ಶಿಕ್ಷಕನ ರೂಪದಲ್ಲಿ ಕುಳಿತು ನಿಮಗೆ ತಿಳಿಸಿಕೊಡುತ್ತಾರೆ. ನಮಗೆ ಪರಮಪಿತನೇ ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ಎಂದು ಮಕ್ಕಳಿಗೆ ಸದಾಕಾಲ ಖುಷಿ ಇರಬೇಕು. ಅವರೇ ನಮಗೆ ಸತ್ಯ ಶಿಕ್ಷಕನಾಗಿ ಓದಿಸುತ್ತಾರೆ. ಸತ್ಯ ಸದ್ಗುರುವೂ ಆಗಿದ್ದಾರೆ. ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಸರ್ವರ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಆಗಿದ್ದಾರೆ. ಅವರೇ ಪ್ರತಿ 5,000 ವರ್ಷಗಳ ನಂತರ ಆಸ್ತಿಯನ್ನು ಕೊಡುತ್ತಾರೆ. ಅವರ ಶಿವ ಜಯಂತಿಯನ್ನು ಆಚರಿಸುತ್ತೀರಿ. ವಾಸ್ತವದಲ್ಲಿ ಶಿವನ ಜಯಂತಿಯ ಜೊತೆ ತ್ರಿಮೂರ್ತಿ ಎನ್ನುವುದು ಇರಬೇಕಾಗಿದೆ. ನೀವು ತ್ರಿಮೂರ್ತಿ ಶಿವ ಜಯಂತಿಯನ್ನು ಆಚರಿಸುತ್ತೀರಿ. ಕೇವಲ ಶಿವ ಜಯಂತಿಯನ್ನಾಚರಿಸುವುದರಿಂದ ಯಾವುದೇ ಮಾತು ಸಿದ್ಧವಾಗುವುದಿಲ್ಲ. ತಂದೆಯು ಬರುತ್ತಾರೆ, ನಂತರ ಬ್ರಹ್ಮನ ಜನ್ಮವಾಗುತ್ತದೆ. ಮಕ್ಕಳಾದಿರೆಂದರೆ ಬ್ರಾಹ್ಮಣರಾದಿರಿ ಮತ್ತು ಗುರಿ ಧ್ಯೇಯವು ಎದುರಿನಲ್ಲಿಯೇ ಇದೆ. ತಂದೆಯು ತಾವೇ ಬಂದು ಸ್ಥಾಪನೆ ಮಾಡುತ್ತಾರೆ. ಗುರಿ ಧ್ಯೇಯವೂ ಸಹ ಸಂಪೂರ್ಣ ಸ್ಪಷ್ಟವಾಗಿದೆ. ಕೇವಲ ಕೃಷ್ಣನ ಹೆಸರನ್ನು ಹಾಕುವುದರಿಂದ ಪೂರ್ಣ ಗೀತೆಯ ಮಹತ್ವವೇ ಹೊರಟು ಹೋಗಿದೆ. ಇದು ಸಹ ಡ್ರಾಮಾದಲ್ಲಿ ನೋಂದಣಿಯಾಗಿದೆ. ಇದೇ ತಪ್ಪು ಮತ್ತೆ ಆಗಲಿದೆ. ಜ್ಞಾನ ಮತ್ತು ಭಕ್ತಿಯ ಆಟವಾಗಿದೆ. ಮುದ್ದಾದ ಮಕ್ಕಳೇ, ಸುಖಧಾಮ ಶಾಂತಿಧಾಮವನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ. ತಂದೆ ಮತ್ತು ಆಸ್ತಿ ಎಷ್ಟು ಸಹಜವಾಗಿದೆ. ಮನ್ಮನಾಭವದ ಅರ್ಥವೇನು ಎಂದು ಯಾರನ್ನಾದರೂ ಕೇಳಿ ನೋಡಿ. ಏನು ಹೇಳುತ್ತಾರೆ? ಭಗವಂತನೆಂದು ಯಾರಿಗೆ ಹೇಳಲಾಗುತ್ತದೆ? ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ಅವರಿಗೆ ಸರ್ವವ್ಯಾಪಿ ಎಂದು ಹೇಳಲಾಗುತ್ತದೆಯೇ? ಅವರು ಎಲ್ಲರ ತಂದೆಯಾಗಿದ್ದಾರೆ. ಈ ತ್ರಿಮೂರ್ತಿ ಶಿವ ಜಯಂತಿ ಬರುತ್ತದೆ. ನೀವು ತ್ರಿಮೂರ್ತಿ ಶಿವನ ಚಿತ್ರವನ್ನು ಮುದ್ರಣ ಮಾಡಿಸಬೇಕು. ಶ್ರೇಷ್ಠಾತಿ ಶ್ರೇಷ್ಠ ಶಿವ, ನಂತರ ಸೂಕ್ಷ್ಮ ವತನವಾಸಿ ಬ್ರಹ್ಮ ವಿಷ್ಣು ಶಂಕರ. ಶ್ರೇಷ್ಠಾತಿ ಶ್ರೇಷ್ಠ ಶಿವ ತಂದೆಯು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಅವರ ಜಯಂತಿಯನ್ನು ನೀವು ಏಕೆ ಆಚರಿಸುವುದಿಲ್ಲ? ಅವಶ್ಯವಾಗಿ ಭಾರತಕ್ಕೆ ಆಸ್ತಿಯನ್ನು ಕೊಟ್ಟಿದ್ದರು. ಅವರ ರಾಜ್ಯವಿತ್ತು. ಇದರಲ್ಲಿ ತಮಗೆ ಆರ್ಯ ಸಮಾಜದವರೂ ಸಹ ಸಹಾಯ ಮಾಡುತ್ತಾರೆ. ಏಕೆಂದರೆ ಅವರೂ ಸಹ ಶಿವನನ್ನು ಒಪ್ಪಿಕೊಳ್ಳುತ್ತಾರೆ. ನೀವು ನಿಮ್ಮ ಬಾವುಟವನ್ನು ಆರಿಸಿ. ಒಂದು ಕಡೆ ನಿಮ್ಮ ಬಾವುಟ, ಇನ್ನೊಂದು ಕಡೆ ವೃಕ್ಷ. ಇದೇ ಬಾವುಟವು ವಾಸ್ತವದಲ್ಲಿ ಇರಬೇಕು. ಇದು ಆಗಲು ಸಾಧ್ಯವಿದೆಯಲ್ಲವೇ? ನೀವು ಬಾವುಟವನ್ನು ಆರಿಸಿದಾಗ ಎಲ್ಲರೂ ನೋಡಲಿ. ಎಲ್ಲದರ ತಿಳುವಳಿಕೆಯು ಇದರಲ್ಲಿಯೇ ಇದೆ. ಕಲ್ಪವೃಕ್ಷ ಮತ್ತು ನಾಟಕ ಇದರಲ್ಲಿ ಸಂಪೂರ್ಣ ಸ್ಪಷ್ಟವಾಗಿದೆ. ನಮ್ಮ ಧರ್ಮವು ಮತ್ತೆ ಯಾವಾಗ ಬರುತ್ತದೆ ಎಂಬುದು ಎಲ್ಲರಿಗೂ ತಿಳುವಳಿಕೆಗೆ ಬರುತ್ತದೆ. ತಮಗೆ ತಾವೇ ಲೆಕ್ಕವನ್ನು ಮಾಡುತ್ತಾರೆ. ಎಲ್ಲರಿಗೂ ಈ ಚಕ್ರ ಮತ್ತು ವೃಕ್ಷದ ಬಗ್ಗೆ ತಿಳಿಸಿಕೊಡಬೇಕು. ಕ್ರಿಸ್ತನು ಯಾವಾಗ ಬಂದರು? ಇಷ್ಟು ಸಮಯ ಆ ಆತ್ಮಗಳು ಎಲ್ಲಿರುತ್ತಾರೆ? ಅಂದಾಗ ತಕ್ಷಣ ನಿರಾಕಾರಿ ಲೋಕದಲ್ಲಿರುತ್ತಾರೆಂದು ಹೇಳುತ್ತಾರೆ. ನಾವು ಆತ್ಮಗಳು ರೂಪ ಬದಲಾಯಿಸಿಕೊಂಡು ಇಲ್ಲಿಗೆ ಬಂದು ಸಾಕಾರಿಗಳಾಗುತ್ತೇವೆ. ತಾವು ರೂಪವನ್ನು ಬದಲಾಯಿಸಿ
ಬದಲಾಯಿಸಿ ಸಾಕಾರದಲ್ಲಿ ಬನ್ನಿ ಎಂದು ತಂದೆಗೂ ಸಹ ಹೇಳುತ್ತೀರಲ್ಲವೇ? ಇಲ್ಲಿಯೇ ಬರುತ್ತಾರಲ್ಲವೇ? ಸೂಕ್ಷ್ಮ ವತನದಲ್ಲಂತೂ ಬರುವುದಿಲ್ಲ. ಹೇಗೆ ನಾವು ರೂಪವನ್ನು ಬದಲಾಯಿಸಿಕೊಂಡು ಪಾತ್ರವನ್ನು ಅಭಿನಯಿಸುತ್ತೇವೆಯೋ ತಾವೂ ಸಹ ಬನ್ನಿ, ಮತ್ತೆ ಬಂದು ರಾಜಯೋಗವನ್ನು ಕಲಿಸಿ. ರಾಜಯೋಗವಿರುವುದೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲು. ಇದು ಬಹಳ ಸಹಜವಾದ ಮಾತಾಗಿದೆ. ಮಕ್ಕಳಿಗೆ ಬಹಳ ಉತ್ಸುಕತೆ ಇರಬೇಕು. ಸ್ವಯಂ ಧಾರಣೆ ಮಾಡಿ ಮತ್ತೆ ಅನ್ಯರಿಗೆ ಧಾರಣೆ ಮಾಡಿಸಬೇಕು. ಅದಕ್ಕಾಗಿ ಓದು ಬರಹ ಕಲಿತಿರಬೇಕು. ತಂದೆಯು ಭಾರತಕ್ಕೆ ಬಂದು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಕ್ರಿಸ್ತನಿಗೆ 3000 ವರ್ಷಕ್ಕೆ ಮೊದಲು ಭಾರತವು ಸ್ವರ್ಗವಾಗಿತ್ತೆಂದು ಹೇಳುತ್ತಾರೆ. ಆದ್ದರಿಂದ ತ್ರಿಮೂರ್ತಿ ಶಿವನ ಚಿತ್ರವನ್ನು ಎಲ್ಲರಿಗೂ ಕಳುಹಿಸಿ ಕೊಡಬೇಕು. ತ್ರಿಮೂರ್ತಿ ಶಿವನ ಸ್ಟ್ಯಾಂಪ್ ಮುದ್ರಿಸಬೇಕು. ಈ ಸ್ಟ್ಯಾಂಪ್ ಮಾಡುವಂತವರ ವಿಭಾಗವಿರುತ್ತದೆ. ದೆಹಲಿಯಲ್ಲಿಯೇ ಬಹಳಷ್ಟು ಓದು ಬರಹ ಉಳ್ಳವರಿದ್ದಾರೆ. ಈ ಕೆಲಸವನ್ನು ಮಾಡಲು ಸಾಧ್ಯವಿದೆ. ನಿಮ್ಮ ರಾಜಧಾನಿಯು ದೆಹಲಿಯಾಗಬೇಕು. ಮೊದಲು ದೆಹಲಿಯನ್ನು ಪರಿಸ್ಥಾನವೆಂದು ಹೇಳಲಾಗುತ್ತಿತ್ತು. ಈಗಂತೂ ಸ್ಮಶಾನವಾಗಿದೆ. ಈ ಎಲ್ಲ ಮಾತುಗಳು ಮಕ್ಕಳ ಬುದ್ಧಿಯಲ್ಲಿರಬೇಕು. ಈಗ ನೀವು ಸದಾ ಖುಷಿಯಲ್ಲಿರಬೇಕು. ಬಹಳ ಬಹಳ ಮಧುರರಾಗಬೇಕು. ಎಲ್ಲರನ್ನೂ ಪ್ರೀತಿಯಿಂದ ನಡೆಸಬೇಕು. ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣರಾಗುವ ಪುರುಷಾರ್ಥ ಮಾಡಬೇಕು. ನಿಮ್ಮ ಪುರುಷಾರ್ಥದ ಲಕ್ಷ್ಯವು ಇದೇ ಆಗಿದೆ. ಆದರೆ ಇಲ್ಲಿಯವರೆಗೂ ಯಾರೂ ಆಗಿಲ್ಲ. ಈಗ ನಿಮ್ಮದು ಏರುವ ಕಲೆಯಾಗುತ್ತಿದೆ. ನಿಧಾನ ನಿಧಾನವಾಗಿ ಏರುತ್ತಾ ಹೋಗುತ್ತೀರಲ್ಲವೇ? ಅಂದಾಗ ತಂದೆಯು ಎಲ್ಲ ಪ್ರಕಾರದಿಂದ ಶಿವ ಜಯಂತಿಯ ಸೇವೆಯನ್ನು ಮಾಡಬೇಕೆಂದು ಸೂಚನೆ ಕೊಡುತ್ತಾರೆ. ಇದರಿಂದ ಮನುಷ್ಯರು ಇವರ ಜ್ಞಾನವು ಬಹಳ ಉತ್ತಮವಾದದ್ದು ಎಂದು ತಿಳಿದುಕೊಳ್ಳುತ್ತಾರೆ. ಮನುಷ್ಯರಿಗೆ ತಿಳಿಸಿಕೊಡುವುದರಲ್ಲಿ ಎಷ್ಟೊಂದು ಪರಿಶ್ರಮವೆನಿಸುತ್ತದೆ. ಶ್ರಮವಿಲ್ಲದೆ ರಾಜಧಾನಿಯು ಹೇಗೆ ಸ್ಥಾಪನೆಯಾಗುತ್ತದೆ? ಏರುತ್ತಾರೆ, ಬೀಳುತ್ತಾರೆ, ಮತ್ತೆ ಏರುತ್ತಾರೆ. ಮಕ್ಕಳಿಗೂ ಸಹ ಒಂದಲ್ಲ ಒಂದು ಬಿರುಗಾಳಿಗಳು ಬರುತ್ತವೆ. ಮೂಲ ಮಾತು ನೆನಪಿನದ್ದಾಗಿದೆ. ನೆನಪಿನಿಂದಲೇ ಸತೋಪ್ರಧಾನರಾಗಬೇಕು. ಜ್ಞಾನವಂತೂ ಬಹಳ ಸಹಜವಾಗಿದೆ. ಮಕ್ಕಳು ಬಹಳ ಮಧುರಾತಿ ಮಧುರರಾಗಬೇಕು. ಗುರಿ ಧ್ಯೇಯವು ಎದುರಿನಲ್ಲಿದೆ. ಲಕ್ಷ್ಮೀನಾರಾಯಣರು ಎಷ್ಟೊಂದು ಮಧುರರಾಗಿದ್ದಾರೆ. ಇವರನ್ನು ನೋಡಿ ಎಷ್ಟೊಂದು ಸಂತೋಷವಾಗುತ್ತದೆ. ನಾವು ವಿದ್ಯಾರ್ಥಿಗಳ ಗುರಿ ಧ್ಯೇಯವು ಇದಾಗಿದೆ. ಓದಿಸುವಂತವರು ಭಗವಂತನಾಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಂದೆಯ ಮೂಲಕ ಸಿಕ್ಕಿರುವ ಜ್ಞಾನ ಮತ್ತು ಆಸ್ತಿಯ ಸ್ಮೃತಿಯನ್ನು ಇಟ್ಟುಕೊಂಡು ಸದಾ ಕಾಲ ಹರ್ಷಿತರಾಗಿರಬೇಕು. ಜ್ಞಾನ ಮತ್ತು ಯೋಗವು ಇದ್ದಿದ್ದೇ ಆದರೆ ಸೇವೆಯಲ್ಲಿ ತತ್ಪರರಾಗಿರಬೇಕು. ಸುಖಧಾಮ ಮತ್ತು ಶಾಂತಿಧಾಮವನ್ನು ನೆನಪು ಮಾಡಬೇಕು. ದೇವತೆಗಳ ರೀತಿ ಮಧುರರಾಗಬೇಕು. ಅಪಾರ ಖುಷಿಯಲ್ಲಿರಬೇಕು. ಆತ್ಮೀಯ ಶಿಕ್ಷಕರಾಗಿ ಜ್ಞಾನದ ದಾನ ಮಾಡಬೇಕು. ವರದಾನ: ದೇಹದ ಸಂಬಂಧ ಮತ್ತು ವೈಭವಗಳ ಬಂಧನಗಳಿಂದ ಸ್ವತಂತ್ರ ತಂದೆಯ ಸಮಾನ ಕರ್ಮಾತೀತ ಭವ. ಯಾರು ನಿಮಿತ್ತ ಮಾತ್ರ ಸೂಚನೆಯ ಪ್ರಮಾಣ ಪ್ರವೃತ್ತಿಯನ್ನು ಸಂಭಾಲನೆ ಮಾಡುತ್ತಾ ಆತ್ಮಿಕ ಸ್ವರೂಪದಲ್ಲಿರುತ್ತಾರೆ, ಮೋಹದ ಕಾರಣದಿಂದಲ್ಲ. ಅಂಥವರು ಒಂದು ವೇಳೆ ಈಗೀಗ ನಡೆಯಿರಿ, ಬಂದು ಬಿಡಿ ಎಂದು ಆದೇಶ ಸಿಕ್ಕಿದೊಡನೆ ಬಂದು ಬಿಡುವರು. ತುತ್ತೂರಿ ಊದಿದರೂ ಮತ್ತೆ ಯೋಚನೆ ಮಾಡುವುದರಲ್ಲಿಯೇ ಸಮಯ ಕಳೆದು ಹೋಗಬಾರದು. ಆಗ ಹೇಳಲಾಗುತ್ತದೆ,
ಬರುತ್ತದೆ ನಷ್ಟಮೋಹ. ಅದಕ್ಕಾಗಿ ಸದಾ ತಮ್ಮನ್ನು ಚೆಕ್ ಮಾಡಿಕೊಳ್ಳಬೇಕು. ದೇಹದ ಸಂಬಂಧಗಳ ವೈಭವಗಳ ಬಂಧನ ತನ್ನ ಕಡೆ ಸೆಳೆಯುತ್ತಿಲ್ಲ ತಾನೆ. ಎಲ್ಲಿ ಬಂಧನ ಇರುತ್ತದೆ ಅಲ್ಲಿ ಆಕರ್ಷಣೆ ಇರುತ್ತದೆ. ಆದರೆ ಯಾರು ಸ್ವತಂತ್ರರಾಗಿರುತ್ತಾರೆ ಅವರು ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಗೆ ಸಮೀಪವಿರುತ್ತಾರೆ. ಸ್ಲೋಗನ್: ಸ್ನೇಹ ಮತ್ತು ಸಹಯೋಗದ ಜೊತೆ ಶಕ್ತಿ ರೂಪವಾದರೆ ರಾಜಧಾನಿಯಲ್ಲಿ ಮುಂದಿನ ನಂಬರ್ ಸಿಕ್ಕಿಬಿಡುತ್ತದೆ. ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ. ಎಷ್ಟು ಈಗ ತನು ಮನ ಧನ ಮತ್ತು ಸಮಯ ತೊಡಗಿಸುತ್ತೀರಿ ಅದರಿಂದ ಮನಸ್ಸ ಶಕ್ತಿಗಳ ಮೂಲಕ ಸೇವೆ ಮಾಡುವುದರಿಂದ ಬಹಳ ಸ್ವಲ್ಪ ಸಮಯದಲ್ಲಿ ಸಫಲತೆ ಹೆಚ್ಚು ಸಿಗುತ್ತದೆ. ಈಗ ಯಾರು ತಮ್ಮ ಪ್ರತಿ ಕೆಲವೊಮ್ಮೆ ಪರಿಶ್ರಮ ಮಾಡಬೇಕಾಗುತ್ತದೆ. ತಮ್ಮ ಸ್ವಭಾವವನ್ನು ಪರಿವರ್ತನೆ ಮಾಡುವ ಅಥವಾ ಸಂಘಟನೆಯಲ್ಲಿ ನಡೆಯುವ ಅಥವಾ ಸೇವೆಯಲ್ಲಿ ಸಫಲತೆ ಕೆಲವೊಮ್ಮೆ ಕಡಿಮೆ ನೋಡಿ ಹೃದಯ ವಿದೀರ್ಣರಾಗುವುದು ಇದೆಲ್ಲವೂ ಸಮಾಪ್ತಿಯಾಗುವುದು ಒಳ್ಳೆಯದು. ಓಂ ಶಾಂತಿ.